ಕಿರಿದಾದ ಪರಿಚಯ ಇಲ್ಲಿದೆ. ಶ್ರೀಯುತ ರವಿಕೃಷ್ಣ ರೆಡ್ಡಿ, ಊರು ಬೆಂಗಳೂರಿನ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ. ಹುಟ್ಟಿದ್ದು 1974 ಜುಲೈ 14ರಂದು. ಇವರದ್ದು ರೈತಾಪಿ ಕುಟುಂಬ. ತಂದೆ ಕೃಷ್ಣಾರೆಡ್ಡಿ, ತಾಯಿ ರಾಮಕ್ಕ. ತಂದೆ ಕೃಷ್ಣಾರೆಡ್ಡಿಯವರು ಸಾಮಾನ್ಯ ಗ್ರಾಮ ಲೆಕ್ಕಿಗರಾಗಿದ್ರು. ಎಳ್ಳಷ್ಟು ಭ್ರಷ್ಟಾಚಾರವಿಲ್ಲದೆ ಬೆಟ್ಟದಷ್ಟು ಪ್ರಾಮಾಣಿಕತೆಯಿಂದ ಉದ್ಯೋಗ ನಿರ್ವಹಿಸಿದವರು. ಮನೆಯೇ ಮೊದಲ ಪಾಠಶಾಲೆ ಅನ್ನುವ ಮಾತು ರವಿಕೃಷ್ಣಾರೆಡ್ಡಿ ಅವರಿಗೆ ಅನ್ವಯ ಆಗುತ್ತೆ. ಯಾಕಂದ್ರೆ ಓದಿನ ಜೊತೆ ಜೀವನದ ಹಾಗೂ ದುಡಿಮೆಯ ಮೌಲ್ಯವನ್ನ ಮನೆ ಇವರಿಗೆ ಕಲಿಸಿಕೊಡ್ತು. ರವಿಕೃಷ್ಣಾರೆಡ್ಡಿಯವರು ತಮ್ಮ ಓದಿನ ಜೊತೆಗೆ ಮನೆ ಕೆಲಸ, ಜಮೀನಿನ ಕೆಲಸವನ್ನು ಮಾಡ್ತಾ ತಂದೆಗೆ ತಕ್ಕ ಮಗನಾಗಿ ಬೆಳೆದ್ರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಬೊಮ್ಮಸಂದ್ರದ ಸರ್ಕಾರಿ ಶಾಲೆ, ಪ್ರೌಢಶಾಲೆಯಲ್ಲಿ, ಬಳಿಕ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನ ಹೊಂಬೇಗೌಡ ಶಾಲೆಯಲ್ಲಿ ಮುಗಿಸಿದ್ರು. ನಂತರ ಬಸವನಗುಡಿಯ ವಿಜಯ ಕಾಲೇಜಿನಲ್ಲಿ PUC ಮಾಡಿದ್ರು. ವಿಶ್ವೇಶ್ವರಯ್ಯ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ BE ಮುಗಿಸಿ ಇದೇ ಕಾಲೇಜಿನಲ್ಲಿ MTech ಮಾಡಿದ್ರು. ಓದು ಮುಗಿತು, ಮುಂದೇನು ಅನ್ನುವಾಗ್ಲೇ ಇವರನ್ನ 1999ರಲ್ಲಿ ಮೋಟೋರ್ಲಾ ಕಂಪನಿ ಕೈ ಬೀಸಿ ಕರೀತು. 1 ವರ್ಷ ಬೆಂಗಳೂರಿನಲ್ಲೂ ಮತ್ತೊಂದು ವರ್ಷ ಹೈದರಾಬಾದ್ನಲ್ಲೂ ಕೆಲಸ ಮಾಡಿದ್ರು. ಬಳಿಕ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಕೆಲಸ ಮಾಡಿದ್ರು. ಇದೇ ವೇಳೆ 2003ರಲ್ಲಿ ಸುಪ್ರಿಯಾ ಅವರೊಂದಿಗೆ ಮದುವೆ ಆದ್ರು. ರವಿಕೃಷ್ಣಾರೆಡ್ಡಿ ಅವರು ಅಮೆರಿಕದಲ್ಲಿ ಇದ್ರೂ ಅವರ ಎದೆ ಬಡಿತ ಮಾತ್ರ ಭಾರತ ಮಾತೆ ಹಾಗೂ ಕನ್ನಡಮ್ಮನ ಹೆಸರನ್ನೇ ಹೇಳ್ತಿತ್ತು. ಇದಕ್ಕೆ ಉದಾಹರಣೆ ಅಂದ್ರೆ ಅಮೆರಿಕದಲ್ಲಿನ ಅತಿ ದೊಡ್ಡ ಕನ್ನಡ ಸಂಘವಾದ ನಾರ್ಥನ್ ಕ್ಯಾಲಿಫೋರ್ನಿಯಾ ಕನ್ನಡ ಕೂಟದಲ್ಲಿ ತೊಡಗಿಕೊಂಡು ಕನ್ನಡ ಮಾತೆಯ ಸೇವೆ ಮಾಡಿದ್ರು. 2004ರಲ್ಲಿ KKNCಯ ಕಾರ್ಯದರ್ಶಿಯಾಗಿ ಮತ್ತು 2006ರಲ್ಲಿ ಕನ್ನಡ ಕೂಟದ ಅಧ್ಯಕ್ಷರಾಗಿ ಉತ್ತಮ ಕಾರ್ಯಕಲಾಪಗಳನ್ನು ನಡೆಸಿಕೊಟ್ಟ ಕೀರ್ತಿ ಇವರ ಮೇಲಿದೆ. ಇವರು ಅಮೆರಿಕದಲ್ಲಿ ಇದ್ರೂ ಇವರ ಹೃದಯದ ಬಡಿತ ಮಾತ್ರ ಭಾರತ ಮಾತೆಯ ಜಪ ಮಾಡ್ತಿತ್ತು. ನಾಡಿ ಮಿಡಿತ ಕನ್ನಡ ಮಾತೆಯ ಹೆಸರು ಹೇಳ್ತಿತ್ತು. ಅಷ್ಟರಲ್ಲಾಗ್ಲೇ ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನೋದು ಹಳ್ಳದ ಕಡೆಗೆ ನೀರು ಹರಿಯುವಂತೆ ಹರಿತಾ ಇತ್ತು. ಇದನ್ನ ಮನಗಂಡು ದೂರದಲ್ಲೇ ಕುಳಿತು ಕನ್ನಡಿಗರಿಗೆ ರಾಜಕೀಯ ಹಾಗೂ ಸಾಮಾಜಿಕ ಹೊಣೆಯ ಬಗ್ಗೆ ಅರಿವು ಮೂಡಿಸೋದು ಹೇಗೆ ಅಂತ ಚಿಂತನೆ ನಡೆಸಿದ್ರು. ಆಗ್ಲೇ ಹುಟ್ಕೊಂಡಿದ್ದು ನೋಡಿ ಈ ವಿಕ್ರಾಂತ ಕರ್ನಾಟಕ ಅನ್ನುವ ವಾರಪತ್ರಿಕೆ. ಈ ಪತ್ರಿಕೆಯನ್ನ 3 ವರ್ಷಗಳ ಕಾಲ ತಮ್ಮ ಸ್ವಂತ ಹಣದಲ್ಲಿ ಮುನ್ನಡೆಸಿದ್ರು ರವಿಕೃಷ್ಣಾರೆಡ್ಡಿ ಅವರು. ನಂತರ ಇವರು 2008ರಲ್ಲಿ 1 ತಿಂಗಳ ರಜೆ ಹಾಕಿ ರಾಜ್ಯಕ್ಕೆ ಆಗಮಿಸಿದ್ರು. ರಾಜ್ಯದ ಜನರಿಗೆ ರಾಜಕೀಯದ ಅರಿವು ಮೂಡಿಸೋ ಸಲುವಾಗಿಯೇ ರಾಜಕಾರಣದಲ್ಲಿ ಮೌಲ್ಯಾಗ್ರಹ ಅನ್ನೋ ಹೆಸರಿನಲ್ಲಿ 3 ದಿನ ಉಪವಾಸ ಸತ್ಯಾಗ್ರಹ ಕೈಗೊಂಡ್ರು. ನಂತರ ಸಾಂಕೇತಿಕವಾಗಿ ಬೆಂಗಳೂರಿನ ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಗೆಲುವು ದಕ್ಕದೇ ಇದ್ರೂ ಹೋರಾಟದ ಛಲ ಕಡಿಮೆ ಆಗ್ಲಿಲ್ಲ. ಬದಲಿಗೆ ಮತ್ತಷ್ಟು ಹೆಚ್ಚಾಯಿತು. ಕರ್ನಾಟಕದಲ್ಲಿ ಎಲ್ಲವೂ ಸರಿಯಿಲ್ಲ. ರಾಜಕಾರಣ ಹಳ್ಳ ಹಿಡಿದಿದೆ. ಸರ್ಕಾರಿ ಆಡಳಿತ ಯಂತ್ರ ಕೆಟ್ಟು ನಿಂತಿದೆ. ಇದನ್ನೆಲ್ಲ ಸರಿಪಡಿಸಬೇಕು ಅಂದ್ಕೊಂಡವರು 2010ರಲ್ಲಿ ಅಮೆರಿಕ ಬಿಟ್ಟು ರಾಜ್ಯಕ್ಕೆ ಬಂದ್ಬಿಟ್ರು. ಕೈ ತುಂಬಾ ಸಂಬಳ, ಕೇಳಿದ ಸವಲತ್ತು ಎಲ್ಲವನ್ನೂ ಬಿಟ್ಟು ತಾಯ್ನಾಡಿಗೆ ಮರಳಿದ್ರು. ಇನ್ನು ಅದು 2011ರ ಮಾತು. ಆಗ ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆಯವರು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನೋ ಚಳುವಳಿ ಆರಂಭಿಸಿದ್ರು. ಇದು ಗೊತ್ತಾಗಿದ್ದೇ ಅಣ್ಣಾ ಹಜಾರೆಯವರ ಬೆಂಬಲಕ್ಕೆ ನಿಂತುಕೊಂಡ್ರು. ಬಳಿಕ 2012ರಲ್ಲಿ ಸ್ವಚ್ಛ, ಪ್ರಾಮಾಣಿಕ ಮತ್ತು ಜನಪರ ರಾಜಕಾರಣ ಬೆಂಬಲಿಸುವ ಸಲುವಾಗಿ ಲೋಕಸತ್ತ ಪಕ್ಷ ಸೇರಿದ್ರು. ಇಲ್ಲಿಯೂ ಅನೇಕ ಜನಪರ ಹೋರಾಟಗಳನ್ನ ಮಾಡಿದ್ರು. ಅಲ್ಲದೆ ವಿಧಾನಸಭಾ ಚುನಾವಣೆಯನ್ನು ಎದುರಿಸಿದ್ರು. ಆದ್ರೆ ಹಣಬಲ, ತೋಳ್ಬಲದ ಮುಂದೆ ಜನಬಲ ಸಿಗದೆ ಸೋಲ್ಬೇಕಾಯ್ತು. ಇದಾದ್ಮೇಲೆ 2014ರಲ್ಲಿ ಅಣ್ಣಾ ಹಜಾರೆಯವರ ಇಂಡಿಯಾ ಅಗೇನೆಸ್ಟ್ ಕರಪ್ಷನ್ ಹೋರಾಟದ ಮೂಲಕ ಸ್ಥಾಪನೆಯಾಗಿದ್ದ ಆಮ್ ಆದ್ಮಿ ಪಕ್ಷ ಸೇರಿದ್ರು. ಅಲ್ಲದೆ 2014ರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕೇಂದ್ರದಿಂದ ಸ್ಪರ್ಧಿಸಿ 17,195 ಮತಗಳನ್ನು ಪಡೆದರು. ಬದಲಾದ ರಾಜಕೀಯದಲ್ಲಿ 2016ರಲ್ಲಿ ಎಎಪಿಯಿಂದ ಹೊರಬಂದು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯನ್ನು ಸ್ಥಾಪಿಸಿ ಅದರ ಮೂಲಕ ತಮ್ಮ ಭ್ರಷ್ಟಾಚಾರ ವಿರುದ್ಧದ ಹೋರಾಟವನ್ನ ವಿನೂತನವಾದ ರೀತಿಯಲ್ಲಿ ಲಂಚಮುಕ್ತ ಅಭಿಮಾನಿಗಳ ಮೂಲಕ ಮುಂದುವರೆಸಿ ದಿನೇ ದಿನೇ ಲಂಚದ ಹಾವಳಿಯಿಂದ ತತ್ತರಿಸಿ ಹೋದ ಜನರಿಗೆ ಸಹಾಯ ಮಾಡುತ್ತಾ ಅವರ ಆಶಾಕಿರಣವಾಗಿ ಹೊರಹೊಮ್ಮಿದರು. ನಂತರ 2018ರಲ್ಲಿ ತಮ್ಮದೇ ಆದ KRS ಪಕ್ಷ ಕಟ್ಟಿದ್ರು. ಇವರ ಕೆಚ್ಚಿನ ದಕ್ಷತೆಯ ಹೋರಾಟದ ಕತೆ ಹೇಳಬೇಕು ಅಂದ್ರೆ ಮಂಡೂರು ಕಸ ಸಮಸ್ಯೆಯ ಬಗ್ಗೆ ಮಂಡೂರಿನಿಂದ ಬೆಂಗಳೂರಿನವರೆಗೆ 20 ಕಿಲೋಮೀಟರ್ಗಳ ಪಾದಯಾತ್ರೆ ಮಾಡಿದ್ರು. 2015ರಲ್ಲಿ ಕರ್ನಾಟಕ ಸರ್ಕಾರ ಗದಗ ಜಿಲ್ಲೆಯ ಕಪ್ಪತಗುಡ್ಡ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಮುಂದಾಯಿತು.
ಈ ವೇಳೆ ಸಾಮಾಜಿಕ ಕಾರ್ಯಕರ್ತ ಎಸ್.ಆರ್. ಹಿರೇಮಠ ಅವರ ಜೊತೆ ಹೋರಾಟ ನಡೆಸಿದರು. ಸಂಪೂರ್ಣ ಮದ್ಯಪಾನ ನಿಷೇಧಕ್ಕಾಗಿ ಆಗ್ರಹಿಸಿ 2017ರಲ್ಲಿ ಮದ್ದೂರಿನಿಂದ ಆದಿಚುಂಚನಗಿರಿಯವರೆಗೆ 95 ಕಿಲೋಮೀಟರ್, ಅಲ್ಲದೆ 2019ರಲ್ಲಿ ಚಿತ್ರದುರ್ಗದಿಂದ ಬೆಂಗಳೂರಿನವರೆಗೆ ಕೈಗೊಂಡಿದ್ದ 210 ಕಿಲೋಮೀಟರ್ಗಳ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಜೊತೆಗೆ 2023ರಲ್ಲಿ ನಡೆದ ಸೌಜನ್ಯ ಕೊಲೆ ತನಿಖೆಯ ಮರು ತನಿಖೆಗೆ ಆಗ್ರಹಿಸಿ ಬೆಳ್ತಂಗಡಿಯಿಂದ ಬೆಂಗಳೂರಿನ ವಿಧಾನಸೌಧಕ್ಕೆ 330 ಕಿಲೋಮೀಟರ್ಗಳ ಪಾದಯಾತ್ರೆ ನಡೆಸಿದ್ರು.